ಬಜೆಟ್ ಹೊತ್ತಲೇ ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಶಾಕ್ ಎದುರಾಗಿದೆ. ಅನರ್ಹ ಬಿಪಿಎಲ್ ಕಾರ್ಡ್ದಾರರ ವಿರುದ್ಧ ಸರ್ಕಾರ ಸಮರ ಸಾರಿದೆ. ಅನರ್ಹ ಬಿಪಿಎಲ್ ಕಾರ್ಡ್ ಹೊಂದಿರತಕ್ಕಂಥ ಕುಟುಂಬಗಳಿಗೆ ಇದೊಂದು ಬಿಗ್ ಶಾಕ್ ಅಂತಾನೆ ಹೇಳಬಹುದು. 5 ತಿಂಗಳಲ್ಲಿ 15.12 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಆಘಾತ ಎದುರಾಗಿದೆ. ಬಜೆಟ್ ಹೊತ್ತಲೇ ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಶಾಕ್ ಎದುರಾಗಿದೆ. ಅನರ್ಹ ಬಿಪಿಎಲ್ ಕಾರ್ಡ್ದಾರರ ವಿರುದ್ಧ ಇದೀಗ ಸರ್ಕಾರ ಸಮರ ಸಾರಿದೆ. ಅನರ್ಹ ಬಿಪಿಎಲ್ ಕಾರ್ಡ್ ಹೊಂದಿರತಕ್ಕಂಥ ಕುಟುಂಬಗಳಿಗೆ ಇದೊಂದು ಬಿಗ್ ಶಾಕ್ ಅಂತಾನೆ ಹೇಳಬಹುದು. 5 ತಿಂಗಳಲ್ಲಿ 15.12 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಆಘಾತ ಎದುರಾಗಿರ್ತಕ್ಕಂಥದ್ದು. 4 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳನ್ನು ಬಿಪಿಎಲ್ನಿಂದ ಎಪಿಎಲ್ಗೆ ಪರಿವರ್ತನೆ ಮಾಡಲಾಗಿದೆ. 5,632 ಕಾರ್ಡ್ಗಳನ್ನು ಶಾಶ್ವತವಾಗಿ ರಾಜ್ಯ ಸರ್ಕಾರ ರದ್ದುಗೊಳಿಸಿದೆ. 23,000ಕ್ಕೂ ಹೆಚ್ಚು ಪಡಿತರ ಚೀಟಿಗಳು ತಾತ್ಕಾಲಿಕವಾಗಿ ರದ್ದಾಗಿದೆ. ರಾಜ್ಯ ಬಜೆಟ್ ಚರ್ಚೆಗಳು ಜೋರಾಗಿರತಕ್ಕಂಥ ಈ ಹೊತ್ತಲ್ಲೇ ಅನರ್ಹ ಬಿಪಿಎಲ್ ಕಾರ್ಡ್ದಾರರ ವಿರುದ್ಧ ಸರ್ಕಾರ ಸಮರ ಸಾರಿರತಕ್ಕಂಥದ್ದು. ಕೇವಲ 5 ತಿಂಗಳಲ್ಲಿ 15.12 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಪರಿಣಾಮ ಬೀರಿರತಕ್ಕಂಥ ವಿಚಾರ ಇದು. ಅನರ್ಹವಾಗಿ ಬಿಪಿಎಲ್ ಸೌಲಭ್ಯ ಪಡೆದಿದ್ದವರನ್ನು ಗುರುತಿಸಿ ಸಾವಿರಾರು ಕಾರ್ಡ್ಗಳನ್ನು ರದ್ದು ಮಾಡಿ ಸರ್ಕಾರ ಆದೇಶ ರವಾನಿಸಿದೆ. ಐದು ತಿಂಗಳ ಕಾರ್ಯಾಚರಣೆ ಏನೆಲ್ಲ ನಡೆಯಿತು ಅಷ್ಟಕ್ಕೂ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನಡೆಸಿರ್ತಕ್ಕಂಥ ವಿಶೇಷ ಅಭಿಯಾನದಲ್ಲಿ ಕಂಡು ಬಂದಂಥ ಅಂಕಿ ಅಂಶಗಳು ಈ ರೀತಿ ಇದ್ದಾವೆ. ಬಿಪಿಎಲ್ನಿಂದ ಎಪಿಎಲ್ಗೆ ಪರಿವರ್ತನೆಗೊಂಡಂಥ ಕಾರ್ಡ್ಗಳು 4.9 ಲಕ್ಷ, ಒಟ್ಟು 14,68,540 ಜನರಿಗೆ ಪರಿಣಾಮ ಬೀರಿದೆ. ಶಾಶ್ವತವಾಗಿ ರದ್ದಾಗಿರತಕ್ಕಂಥ ಬಿಪಿಎಲ್ ಕಾರ್ಡ್ಗಳು 5,632, ಅಂದರೆ 9,826 ಜನರಿಗೆ ಪರಿಣಾಮ ಬೀರಿದೆ. ಇನ್ನು ತಾತ್ಕಾಲಿಕವಾಗಿ ಅಮಾನತಾಗಿರತಕ್ಕಂಥ ಕಾರ್ಡ್ಗಳು 23,068, ಅಂದರೆ 34,617 ಜನರಿಗೆ ಇದು ಪರಿಣಾಮ ಬೀರಿದೆ ಅಂತಲೇ ಹೇಳ್ಬೋದು. ಒಟ್ಟು ಕ್ರಮಗಳಿಂದ ಲಕ್ಷಾಂತರ ಕುಟುಂಬಗಳು ನೇರ ಪರಿಣಾಮಕ್ಕೆ ಒಳಗಾಗಿದೆ. ಸರ್ಕಾರದ ಪ್ರಕಾರ ಕಾರು, ಬಂಗ್ಲೆ, ಜಮೀನು ಅಥವಾ ಆದಾಯ ಮಿತಿಯನ್ನು ಮೀರಿ ಇರತಕ್ಕಂಥವರೇ ಬಿಪಿಎಲ್ ಸೌಲಭ್ಯ ಪಡೆದಿರತಕ್ಕಂಥದ್ದು ಪತ್ತೆಯಾಗಿದೆ.